ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 बोलो भारत माता के बोलो भारत माता के वंदे वंदे ಬಡವರಿಗೆ ಅನುಕೂಲವಾಗುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ದೇಶದ ಆದರಣೀಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ತೆರೆದಿದ್ದು ನಾವು ಯಾರು ಮರೆಯುವಂತಿಲ್ಲ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ತೆಗಿಬೇಕು, ನಮ್ಮ ಆಸ್ಪತ್ರೆಯಲ್ಲಿ ನಾವು ಔಷಧಿಗಳನ್ನ ಕೊಡ್ತೇವೆ ಅಂತಕ್ಕಂಥ ನೀತಿಯನ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಬಸವ ಕಲ್ಯಾಣ ವತಿಯಿಂದ ಕಪ್ಪು ಬಟ್ಟೆ ಧರಿಸಿ ಕಪ್ಪು ಧ್ವಜಗಳನ್ನ ತೋರಿಸುವುದರ ಮುಖಾಂತರ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಹಿರಿಯರು ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಮಾಧವ್ ಹಸೂರಿ ಅವರೇ, ಮಂಡಲದ ಅಧ್ಯಕ್ಷರು ಆದಂತಹ ಜ್ಞಾನೇಶ್ವರ್ ಮೂಳೆ ಅವರೇ, ಸಿದ್ದು ಬಿರಾದರ್ ಅವರೇ, ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರೇ, ನನ್ನೆಲ್ಲ ಆದರಣೀಯ ಕಾರ್ಯಕರ್ತ ಮಿತ್ರರೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. Al-Amin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance is Smart Bazaar Baswa Kalyan. ಇವತ್ತು ಈ ಸರ್ಕಾರ ಈ ನಿರ್ಣಯ ಬಹುತೇಕ ಬಡವರ ಹೊಟ್ಟೆ ಮೇಲೆ ಬರೆ ಎಳೆಯತಕ್ಕಂತ ನಿರ್ಣಯ. ಈ ನಿರ್ಣಯವನ್ನು ನಾವು ಈ ನೆಲದಿಂದ ಖಂಡನೆಯನ್ನು ಮಾಡ್ತೇವೆ. ಈ ಸಚಿವರು ಆದಂತ ದಿನೇಶ್ ಗುಂಡೂರಾವ್ ಅವರು ಕೂಡ ವೈದ್ಯರು ಅಂತ ತಿಳ್ಕೊತೀನಿ ನಾನು. ಒಬ್ಬ ವೈದ್ಯರಾಗಿ ಈ ನಿರ್ಣಯ ನಿಮ್ಮ ಸರ್ಕಾರ ತಗೋತಕ್ಕಂತ ಸಂದರ್ಭದಲ್ಲಿ ನಿಮ್ಗೆ ಅನುಭವ ಇತ್ತು. ತಾವು ಬೇಸಿಕಲಿ ಒಬ್ಬ ವೈದ್ಯರು, ನೀವು ಸಲಹೆಯಿಂದ ಕೊಡ್ಬೋದಾಗಿತ್ತು. ಪ್ರಧಾನಮಂತ್ರಿಗಳ ಆಲೋಚನೆ, ಅವರ ದೂರದೃಷ್ಟಿಯ ವಿರುದ್ಧ ನಾವು ಹೋಗಬಾರದು ಅಂತ ಹೇಳಿ ತಾವು ಸಲಹೆ ಕೊಟ್ಟು ಇದು ತಡೆ ಹಿಡಿಬಹುದಾಗಿತ್ತು. Knowledge Park The Creative School. Admissions are open from LKG to 10th standard. Free uniform for new admission students. Noble Public School. Admissions are open. Elm से ही दोनों जहां में कामयाबी है. Sky Sunshine School. Step towards better future. Admissions are open. 2025-26. ತಾವೇನು ಇದಕ್ಕೆ ಬೆಂಬಲವನ್ನ ನೀಡಿದ್ದೀರಿ, ತಾವೇನು ಆದೇಶವನ್ನ ಕೊಟ್ಟಿದ್ದೀರಿ, ಇಡೀ ಜನ, ಈ ರಾಜ್ಯದ 7 ಕೋಟಿ ಜನ ಇದರ ವಿರುದ್ಧ ಇದ್ದಾರೆ, ಇದಕ್ಕೆ ಧಿಕ್ಕಾರ ಆಗ್ತಾ ಇದ್ದಾರೆ. ತಮಗೆ ಗೊತ್ತಿರಲಿ, ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸುಮಾರು 700 ನಮೂನೆಯಲ್ಲಿ 760 ನಮೂನೆಯಲ್ಲಿ ಔಷಧಿಗಳು ಸಿಗಬೇಕು. ನೀವು ಬರ್ರಿ, ನಾವು ನಿಮ್ ಜೊತೆ ಬರ್ತೇವೆ. ಬಸವ ಕಲ್ಯಾಣ ಆಸ್ಪತ್ರೆ ಅಲ್ಲ, ಮಂಗಳೂರಿನ, ಬೆಂಗಳೂರಿನ, ತುಮಕೂರಿನ, ಮೈಸೂರಿನ ಆಸ್ಪತ್ರೆಗೆ ನಾವು ನಿಮ್ ಜೊತೆ ಬರ್ತೇವೆ. ದಿನೇಶ್ ಗುಂಡೂರಾವ್ ಅವರೇ, ಯಾವ ಆಸ್ಪತ್ರೆಯೊಳಗ 760 ಅಲ್ಲ 500 ಔಷಧಿಗಳು ಸಿಗ್ತಕ್ಕಂತ ನಮಗೊಂದ್ಸಲ ತೋರ್ಸ್ರಿ. ಅದು ನಿಮ್ ಕೈಯಿಂದ ಆಗಿಲ್ಲ. ಹೊಟ್ಟೆ ಕಿಚ್ಚಿಗಾಗಿ ಪ್ರಧಾನಮಂತ್ರಿಯವರ ಜನಪ್ರಿಯತೆಯನ್ನು ಕುಗ್ಗಿಸಬೇಕಂತಕ್ಕಂತ ನಿಟ್ಟಿನಲ್ಲಿ ತಾವು ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ತಾವೇನು ಮಾಡ್ತಾ ಇದ್ದೀರಿ, ಇದಕ್ಕೆ ನಿಮಗೆ ಜನ ಶಾಪ ಹಾಕ್ತಾರೆ. ನಾವು ಎಚ್ಚರಿಕೆಯನ್ನ ಕೊಡ್ತೇವೆ. ಈ ಆದೇಶ ತಾವು ಕೂಡಲೇ ಹಿಂಪಡಿಬೇಕು. ಈ ಆದೇಶವನ್ನ ಮುಂದುವರೆಸಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಕಾರ್ಯಕರ್ತರು, ಈ ರಾಜ್ಯದ 7 ಕೋಟಿ ಕನ್ನಡಿಗರು ಬೀದಿ ಮೇಲೆ ಹೋರಾಟ ಮಾಡಿ ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ ಅಂತಕ್ಕಂತ ಎಚ್ಚರಿಕೆಯನ್ನ ಕೊಡ್ತೇವೆ. ನಿಮಗೇನಾದ್ರೂ ಬಡವರ ಮೇಲೆ ಕಾಳಜಿ ಇದ್ರೆ, ಇವತ್ತು ಇಡೀ ರಾಜ್ಯದ ತುಂಬಾ ಪೌರ ಕಾರ್ಮಿಕರು ಉಪವಾಸ ಧರಣಿಯನ್ನ ಮಾಡ್ತಾ ಇದ್ದಾರ. ಆ ಕಡೆ ಒಂದ್ಸಲ ತಾವು ನೋಡ್ರಿ,
ಅವರಿಗೆ ನಿಮ್ಮ ಕಡೆಯಿಂದ 15 ತಿಂಗಳಿಂದ ಅವ್ರಿಗೆ ಸಂಬಳ ಕೊಡ್ಲಿಕ್ಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಅಂತ ದಿವಾಳಿ ತರದ ಸರ್ಕಾರ ಇದು. ನಾಚಿಕೆ ಆಗಬೇಕು. ಈ ರಾಜ್ಯದ ಇತಿಹಾಸದಲ್ಲಿ ಪೌರ ಕಾರ್ಮಿಕರಿಗೆ, ಬಡ ಪೌರ ಕಾರ್ಮಿಕರಿಗೆ 15 ತಿಂಗಳಿಂದ ಸಂಬಳ ಇಲ್ಲ. ಇವತ್ತು ನಾನು ಅವರ ಪ್ರತಿಭಟನೆಯಲ್ಲಿ ಹೋಗಿ ನಾನು ಮಾತನಾಡಿದ್ದೇನೆ. ಪೌರಾಡಳಿತ ಸಚಿವರು ನಮ್ಮ ಜಿಲ್ಲೆಯವರೇ, ರಹೀಂ ಖಾನ್ ಅವರು ನಮ್ಮ ಜಿಲ್ಲೆಯವರೇ. ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ ಪ್ರತಿಯೊಬ್ಬ ಪೌರ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ವಿರುದ್ಧದಲ್ಲಿ. ಇವತ್ತು ಪ್ರತಿಯೊಂದು ನಗರಗಳಲ್ಲಿ ಪೌರ ಕಾರ್ಮಿಕರು ಕಸ ಅವ್ರು ತೆಗಿಬೇಕು. ಅಲ್ಲೊಂದು ಹಂದಿ ಸತ್ತದಂದ್ರೆ ಅವ್ರು 5 ಎತ್ತು ಬಿಡ್ಬೇಕು, ಒಂದು ಹೆಗ್ಗಡ ಸತ್ತದಂದ್ರೆ ಅವ್ರು ತೆಗಿಬೇಕು, ಒಂದು ನಾಯಿ ಸತ್ತದಂದ್ರೆ ಅವ್ರು ತೆಗಿಬೇಕು. ರಹೀಂ ಖಾನ್ ಅವರೇ, ನಿಮ್ಮ ಜನ್ಮಕ್ಕ ನಾಚಿಕೆ ಬರ್ಬೇಕಂತ ಹೇಳ್ತೀನಿ ನಾನು. ರಸ್ತೆ ಮೇಲೆ ಹೋದಾಗ ನೀವೇ ಉಗುಳದಂತ ಉಗುಳು ನೀವು ಮತ್ತೊಂದ್ಸಲ ನೋಡಲ್ಲ. ಅದ್ರ ಸ್ವಚ್ಛ ಯಾರು ಮಾಡ್ಬೇಕು? ಪೌರ ಕಾರ್ಮಿಕರು ಮಾಡ್ಬೇಕು. ನಿಮ್ಗೇನಾದ್ರೂ ಬಡವ್ರ ಮೇಲೆ ಕಾಳಜಿ ಇದ್ರ ಅವ್ರ ಸಂಬಳ ಕೊಡ್ರಿ. ಬೆಳಗ್ಗೆ ನಸ್ಕಿನಾಗೆದ್ದು ಕೆಲಸ ಮಾಡ್ತಾ ಇದ್ದಾರ, ಅವ್ರ ಕಡೆ ತಿರುಗಿ ನೋಡ್ರಿ. ಪ್ರತಿಯೊಂದು ನಗರದೊಳಗ ಮಳೆಯಾಗಿ ಮೊಳಕಾಲಷ್ಟು ಗಾರಿ ಬಿದ್ದಾವ. ಬಸವ ಕಲ್ಯಾಣದೊಳಗ ಇಡೀ ರಾಜ್ಯ ಏನು ಉದ್ಧಾರ ಮಾಡ್ತೀರ ಅಂತ ಹೇಳಿ ನನಗಿಲ್ಲ. ಆ ಬೀದರ್ ಮತ್ತು ಬಸವ ಕಲ್ಯಾಣ ಎರಡೇ ಸುಧಾರಿಸ್ರಿ ನೀವು ಸಾಕು. ನಾನು ನಿಮಗೆ ಮಂತ್ರಿ ಅಂತ ಹೇಳಿ ಒಪ್ಕೊಳ್ತೀನಿ. ಇಲ್ಲ ಅಂದ್ರ ಅಸಮರ್ಥ ಮಂತ್ರಿ ಅಂತ ಹೇಳಿ ಕರಿತೀನಿ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರಿಗೆ ಬಸವ ಕಲ್ಯಾಣದ ಪವಿತ್ರ ನೆಲದಿಂದ ನಾವು ನಿಮಗೆ ವಿನಂತಿಯನ್ನ ಮಾಡ್ತೇವೆ. ನಿಮ್ಮ ತಪ್ಪು ತಿಳುವಳಿಕೆಯಿಂದ ಈ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ತಾವು ತೆಗಿಬೇಕಂತ ಹೇಳಿ ಆದೇಶ ಹೊರಡಿಸಿದ್ದೀರಿ, ಮುಚ್ಚಬೇಕಂತ ಹೇಳಿ ಆದೇಶ ಹೊರಡಿಸಿದ್ದೀರಿ. ಬಡವರು ಕಣ್ಣೀರು ಹಾಕ್ತಾರ. ಹಾಗಾಗಿ ನಾವು ಖಂಡನೆಯನ್ನು ಮಾಡ್ತೇವೆ. ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿವಸಗಳಲ್ಲಿ ಈ ಆದೇಶವನ್ನ ಹಿಂಪಡೆದು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಬೇಕಂತ ಹೇಳಿ ನಾನು ಮನವಿಯನ್ನ ಮಾಡುತ್ತಾ ನನ್ನ 2 ಮಾತು ಮುಗಿಸ್ತೇನೆ.